ಖಾಸಗಿ ಹಾಗೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಒಂದೇ ರೀತಿಯ ದರ ನಿಗದಿಯ ವೈದ್ಯಕೀಯ ಕಾಯ್ದೆಯನ್ನು ವಿರೋಧಿಸಿ ರಾಜ್ಯಾದ್ಯಂತ ಖಾಸಗಿ ಆಸ್ಪತ್ರೆ ವೈದ್ಯರು ಪ್ರತಿಭಟನೆಯನ್ನು ನಡೆಸುತ್ತಿದ್ದಾರೆ. ಬೆಂಗಳೂರಿನ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಿಂದ ಫ್ರೀಡಂ ಪಾರ್ಕ್ ವರೆಗೂ ಖಾಸಗಿ ಆಸ್ಪತ್ರೆ ವೈದ್ಯರು ಜಾಥಾವನ್ನ ನಡೆಸ್ತಾ ಇದ್ದಾರೆ. ಜಾಥಾದಲ್ಲಿ ಸಾವಿರಾರು ವೈದ್ಯರು ಭಾಗವಹಿಸ್ತಾ ಇದ್ದಾರೆ. ನ್ಯಾಯಮೂರ್ತಿ ವಿಕ್ರಮ್ ಜೀತ್ಸೆ ನೇತೃತ್ವದ ತಜ್ಞರ ಸಮಿತಿ ರಚಿಸುವಂತೆ ಆಗ್ರಹ ವ್ಯಕ್ತವಾಗ್ತಾ ಇದೆ. ನಿನ್ನೆ ಸಿಎಂ ನೇತೃತ್ವದಲ್ಲಿ ಸಭೆ ಕೂಡ ನಡೆಸಲಾಗಿತ್ತು, ಆದರೆ ಸಭೆ ವಿಫಲವಾಗಿತ್ತು. ನಮ್ಮ ಈ ಕರಾಳ ದಿನದ ವಿಧಾನಸೌಧಕ್ಕೆ ಮುತ್ತಿಗೆ ಎಲ್ಲರನ್ನೂ ರವಿ ಬೇಕು ಈ ಕುರಿತು ಈಗ ನಮಗೆ ನೇರ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ, ಸ್ಥಳದಿಂದ ನೇರವಾಗಿ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ ನಮ್ಮ ಪ್ರತಿನಿಧಿ ದೀಪಾ. ಪ್ರಮುಖವಾಗಿ ಈಗ ಖಾಸಗಿ ವೈದ್ಯರು ಪ್ರತಿಭಟನೆ ನಡೆಸ್ತಾ ಇರೋದು ರಾಜ್ಯ ಸರ್ಕಾರದ ಒಂದು ಧೋರಣೆಯನ್ನ ವಿರೋಧಿಸಿ ಏನ್ ಮಾಹಿತಿ ಲಭ್ಯವಾಗ್ತಿದೆ, ಹಾಗೆ ಯಾವ ರೀತಿಯಾಗಿ ಪ್ರತಿಭಟನೆ ನಡೀತಾ ಇದೆ ಅಂತ? ರಂಜಿತ್,
ಖಾಸಗಿ ವೈದ್ಯರು ಇವತ್ತು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಿರುವಂತದ್ದು ಸರ್ಕಾರ ತಂದಿರೋ ವಿಧಾಯಕ ತಿದ್ದುಪಡಿ ಏನಿದೆ ಅದನ್ನ ವಿರೋಧಿಸಿ ಇವತ್ತು ಮುಷ್ಕರವನ್ನ ಕೈಗೊಂಡಿದ್ದಾರೆ. ಈಗ ಆಲ್ರೆಡಿ ಜಾಥಾ ಶುರುವಾಗಿದೆ. ರೈಲ್ವೆ ಸ್ಟೇಷನ್ ಇಂದ ಈಗ ಫ್ರೀಡಂ ಪಾರ್ಕ್ ಗೆ ತೆರಳುತ್ತಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ವೈದ್ಯರು ಭಾಗವಹಿಸ್ತಿರುವಂತದನ್ನ ಕಾಣಬಹುದು. ಏನು ಸರ್ಕಾರ ಏನು ಈ ಒಂದು ಕಾಯ್ದೆ ತರ್ತಿದೆ ಇದನ್ನ ವಿರೋಧಿಸಿ ಇವತ್ತು ಅವರು ಪ್ರತಿಭಟನೆ ಮಾಡ್ತಿದೆ. ತರೋದ್ರಿಂದ ನಾವು ಖಾಸಗಿ ಆಸ್ಪತ್ರೆಗಳೇನಿದೆ ಅದನ್ನ ಮುಚ್ಚಬೇಕಾಗುತ್ತೆ. ಏಕೈಕಿ ಯಾವ ಕಾರಣಕ್ಕೆ ಈ ಮರಣ ಶಾಸನ ತರ್ತಿದ್ದಾರೆ ಅಂತ ಹೇಳಿ ಮುಷ್ಕರವನ್ನ ಕೈಗೊಳ್ತಿರೋದು. ಇವತ್ತು ಯಾವುದೇ ಹೊರ ರೋಗಿಗಳಿಗೆ ಚಿಕಿತ್ಸೆ ಇರೋದಿಲ್ಲ. ಹೀಗಾಗಿ ಎಲ್ಲೋ ಒಂದು ಕಡೆ ಹೊರ ರೋಗಿಗಳಿಗೂ ಕೂಡ ತೊಂದರೆ ಆಗಬಹುದು. ಜೊತೆಗೆ ಒಳ ರೋಗಿಗಳೇನಿದ್ದಾರೆ ಅವ್ರಿಗೆ ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ಟಿದ್ದಾರೆ. ನಿಜಕ್ಕೂ ಈ ಒಂದು ಶಾಸನ ಬಂದ್ರೆ ಖಾಸಗಿ ಆಸ್ಪತ್ರೆ ವೈದ್ಯರಿಗೆ ಮುಳುವಾಗತ್ತೆ. ಪ್ರಮುಖವಾಗಿ ಹೇಳ್ತಾ ಹೋಗೋದಾದ್ರೆ ಈ ಒಂದು ಕಾಯ್ದೆ ತರೋದ್ರಿಂದ ಖಾಸಗಿ ಆಸ್ಪತ್ರೆಗಳೇನು ಹೆಚ್ಚಿನ ದುಬಾರಿ ಹಣ ವಸೂಲಿ ಮಾಡ್ತಿದ್ವು ಇದಕ್ಕೆಲ್ಲ ಬ್ರೇಕ್ ಬೀಳುತ್ತೆ. ಜೊತೆಗೆ ಯಾವುದೇ ಒಬ್ಬ ಪೇಷಂಟ್ ದಾಖಲಾದ ಅಂತ ಹೇಳಿದ್ರೆ ಅವ್ರ ಹತ್ರ ಅಡ್ವಾನ್ಸ್ ಆಗಿ ಹಣವನ್ನ ಕೊಂಡ್ಕೊಳ್ತಿದ್ರು, ಅದಕ್ಕೆ ಬ್ರೇಕ್ ಬೀಳುತ್ತೆ. ಜೊತೆಗೆ ಅಕಸ್ಮಾತ್ ಏನಾದ್ರೂ ಆ ರೋಗಿ ಸಾವನ್ನಪ್ಪಿದ್ರೆ ಅವ್ರನ್ನ ಯಾವುದೇ ಕಾರಣಕ್ಕೂ ಹಣ ಕೊಡೋವರೆಗೂ ಹಾಗೆ ಇರೋ ಹಾಗಿಲ್ಲ ಅಂತ ಹೇಳಿ ಅವ್ರಿಗೆ ಇದ್ ಮಾಡ್ಬೇಕಾಗುತ್ತೆ. ಜೊತೆಗೆ ಯಾವ್ದಾದ್ರು ವೈದ್ಯರು ರೋಗಿ ದೀಪಾ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಈ ಒಂದು ಪ್ರತಿಭಟನೆಯಲ್ಲಿ ಎಷ್ಟು ಜನ ಭಾಗಿಯಾಗಿದ್ರು, ಹಾಗೆ ಈ ಪ್ರತಿಭಟನಾ ನಿರತರನ್ನ ಸಂಭಾಳಿಸಲಿಕ್ಕೆ ಯಾರಾದ್ರೂ ರಾಜಕೀಯ ವ್ಯಕ್ತಿಗಳಲ್ಲಿ ಧಾವಿಸಿದ್ರ ಹೇಗೆ? ದಯವಿಟ್ಟು ಇನ್ನೊಂದ್ಸಲ ಪ್ರಶ್ನೆ ಕೇಳಬೇಕು ರಂಜಿತ್. ಕೇಳಿಸ್ತಾ ಇದ್ರೆ ಈ ಒಂದು ಪ್ರತಿಭಟನೆಯಲ್ಲಿ ಎಷ್ಟು ಜನ ಭಾಗಿಯಾಗಿದ್ರು ಖಾಸಗಿ ವೈದ್ಯರು, ಹಾಗೆ ಈ ಪ್ರತಿಭಟನಾ ನಿರತರನ್ನ ಸಂಭಾಳಿಸಲಿಕ್ಕೆ ಏನು ರಾಜಕೀಯ ವ್ಯಕ್ತಿಗಳಾಗಿರ್ಬೋದು ಅಲ್ಲಿಗೆ ಧಾವಿಸುವ ಕಾರ್ಯ ನಡೀತಾ ಇದೆಯಾ ಹೇಗೆ? ರಂಜಿತ್, ಏನಂದ್ರೆ ಈಗ ಆಲ್ರೆಡಿ ಸುಮಾರು 1000ಕ್ಕೂ ಹೆಚ್ಚು ಜನರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ಇವರು ಇಲ್ಲಿಂದ ರೈಲ್ವೆ ಸ್ಟೇಷನ್ ಇಂದ ಹೋಗಿ ಫ್ರೀಡಂ ಪಾರ್ಕ್ಗೆ ತಲುಪ್ತಾರೆ. ಅಲ್ಲಿ ಒಂದು ಸಭೆಯನ್ನ ಮಾಡ್ತಾರೆ. ನಂತರ ಸರ್ಕಾರಕ್ಕೆ ಈ ಕಾಯ್ದೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯಲ್ಲಿ ಮನವರಿಕೆ ಮಾಡ್ಕೊಡ್ಬೋದು ಅನ್ನೋದನ್ನ ಚರ್ಚೆ ಮಾಡ್ತಾರೆ. ಸಭೆಯನ್ನ ನಡೆಸ್ತಾರೆ. ಒಂದು ಮನವಿ ಪತ್ರವನ್ನ ಸಲ್ಲಿಸುವಂತ ಮನವಿ ಪತ್ರವನ್ನ ಸಲ್ಲಿಸಲಿದ್ದಾರೆ. ಜೊತೆಗೆ ಈಗಾಗಲೇ ಏನು ಇವರು ಪ್ರತಿಭಟನೆ ಒಂದ್ ಕಡೆ ಇರೋದ್ರಿಂದ ಸಾಕಷ್ಟು ಪೊಲೀಸ್ ಮುಂಜಾಗ್ರತಾ ಕ್ರಮವನ್ನ ಕೈಗೊಂಡಿದ್ದಾರೆ. ಸರ್ಕಾರ ಯಾವ ರೀತಿ ಇದನ್ನ ಈಗಾಗಲೇ ಸಭೆಯಲ್ಲೂ ವಿಧಾನಸಭೆಯಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಮಾತುಗಳು ಕೇಳಿ ಬರ್ತಿವೆ. ಕೆಲವು ವಿರೋಧ ಪರದ ಎರಡೂ ಕೇಳಿ ಬರ್ತಿದೆ. ಕೆಲವು ಸಾರ್ವಜನಿಕ ಹಿತಾಸಕ್ತಿ ಸಂಸ್ಥೆಗಳೇನಿದೆ ನಿಜಕ್ಕೂ ಈ ಕಾಯ್ದೆ ಬರಬೇಕು, ಇದರಿಂದ ಬಡವರು ಮಧ್ಯಮ ವರ್ಗದವರು ಏನಿದ್ದಾರೆ ಅವ್ರಿಗೂ ಕೂಡ ಖಾಸಗಿ ಆಸ್ಪತ್ರೆಗಳು ಬಳಕೆ ಆಗಬೇಕು ಅಂತ ಹೇಳಿ ಪ್ರತಿಭಟನೆಯನ್ನ ಇದು ಮಾಡ್ತಿದ್ದಾರೆ. ಓಕೆ, ಥ್ಯಾಂಕ್ ಯು ದೀಪಾ ಮಾಹಿತಿಗಾಗಿ. ಖಾಸಗಿ ಹಾಗೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಒಂದೇ ರೀತಿಯ ದರ ನಿಗದಿಯ ಕಾಯ್ದೆಯನ್ನ ವಿರೋಧಿಸಿ ರಾಜ್ಯ ಸರ್ಕಾರದ ಈ ಕಾಯ್ದೆಯನ್ನ ವಿರೋಧಿಸಿ ಖಾಸಗಿ ವೈದ್ಯರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಿಂದ ಫ್ರೀಡಂ ಪಾರ್ಕ್ ವರೆಗೂ ಖಾಸಗಿ ಆಸ್ಪತ್ರೆಯ ವೈದ್ಯರು ಈ ಒಂದು ಧೋರಣೆಯನ್ನ ನಿಲ್ಲಿಸಬೇಕು ಎನ್ನುವ ರೀತಿಯಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತದ್ದು. 15,000 ಖಾಸಗಿ ವೈದ್ಯರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನುವ ಮಾಹಿತಿ ತಿಳಿದು ಬರ್ತಾ ಇದೆ. ಇನ್ನು ಸಿಎಂ ಜೊತೆ ಸಭೆ ಕೂಡ ವಿಫಲವಾಗಿತ್ತು. ಈ ನಂತರದಲ್ಲಿ ತಮ್ಮ ಬೇಡಿಕೆಯನ್ನ ಈಡೇರಿಸಬೇಕು ಅನ್ನೋ ರೀತಿಯಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮೀಪತಿ. ಈಗ ಖಾಸಗಿ ವೈದ್ಯರ ಬೇಡಿಕೆಗಳನ್ನ ಈಡೇರಿಸಲಿಕ್ಕೆ ಬೆಂಗಳೂರಿನಲ್ಲಿ ಜಾಥಾ ನಡೀತಾ ಇರುವಂತದ್ದು, ಯಾವ ರೀತಿಯಾಗಿ ನಡೀತಾ ಇದೆ ಜಾಥಾ? ರಂಜಿತ್, ಏನಂತಂದ್ರೆ ಇವತ್ತು ಎಲ್ಲೋ ಒಂದ್ ಕಡೆ 2017 ಖಾಸಗಿ ಆಸ್ಪತ್ರೆಗಳ ಮಸೂದೆಯನ್ನು ವಿರೋಧಿಸಿ ಏನೋ ಇವತ್ತು ಪ್ರತಿಭಟನೆಗೆ ಇಳಿದಿದ್ದಾರೆ ವೈದ್ಯರು. ಸೊ ಎಲ್ಲ ಒಂದ್ ಕಡೆ ಈ ವೈದ್ಯರು ಒಂದು ತಂಡ ಪ್ರತಿಭಟನೆ ಮಾಡ್ತಾ ಇದ್ರೆ, ಮತ್ತೆ ಒಂದು ಕಡೆ ಕೆಲವು ಆಸ್ಪತ್ರೆಗಳಲ್ಲಿ ಏನ್ ರೋಗಿಗಳಿಗೆ ಹೊರ ರೋಗಿಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಇಲ್ಲ. ಈಗಾಗಲೇ ಹಲವು ವೈದ್ಯರು ಈಗಾಗಲೇ ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ. ಏನಪ್ಪಾ ಅಂದ್ರೆ ಬಹಳ ಮುಖ್ಯವಾಗಿ ಏನು ಖಾಸಗಿ ಆಸ್ಪತ್ರೆಗಳಿಗೆ ಮತ್ತು ಸರ್ಕಾರಿ ಆಸ್ಪತ್ರೆಗಳಿಗೆ ಇರ್ತಕ್ಕಂಥ ಫೆಸಿಲಿಟೀಸ್ ಏನಿದಾವೆ, ಈಗಾಗಲೇ ಏನು ಕೆಲವು ಸಾರ್ವಜನಿಕರ ಆರೋಪಗಳು ಕೇಳಿ ಬಂದಿರೋ ಪ್ರಕಾರ ಏನಪ್ಪಾ ಅಂದ್ರೆ ಖಾಸಗಿ ಆಸ್ಪತ್ರೆಗಳಲ್ಲಿ ಏನೋ ಒಂದು ಡೆಡ್ ಬಾಡಿ ಕೊಡ್ಲಿಕ್ಕೆ ಕೂಡ ಎಲ್ಲೋ ಒಂದ್ ಕಡೆ ಹಣ ಪೀಕ್ತಾರೆ ಅಂತಕ್ಕಂಥ ಒಂದು ಆರೋಪಗಳಿದೆ. ಮತ್ತೆ ಅದು ಎಲ್ಲ ಹಲವಾರು ಕಡೆ ಸಾಬೀತು ಕೂಡ ಆಗಿದೆ. ಸೊ ಆ ಒಂದು ಹಿನ್ನೆಲೆಯಿಂದಾಗಿ ರೋಗಿಗಳ ಹಿತದೃಷ್ಟಿಯಿಂದ ಮತ್ತೆ ರೋಗಿ ಮನೆಯವರ ಹಿತದೃಷ್ಟಿಯಿಂದ ಏನು ಸರ್ಕಾರ ಈ ಒಂದು ಮಸೂದೆಯನ್ನು ಜಾರಿಗೆ ತರಲಿಕ್ಕೆ ಮುಂದಾಗಿದೆ. ಅದನ್ನ ವಿರೋಧಿಸಿ ಇವತ್ತು ಏನು ಖಾಸಗಿ ಒಂದು ಆಸ್ಪತ್ರೆಗಳ ವೈದ್ಯ ಆಗಿರ್ಬೋದು ಮತ್ತು ಖಾಸಗಿ ಆಸ್ಪತ್ರೆಗಳ ಸಿಬ್ಬಂದಿಯವರು ಇವತ್ತು ಪ್ರತಿಭಟನೆಗಳಿರ್ತಕ್ಕಂಥದ್ದು. ಬಟ್ ಎಲ್ಲೋ ಒಂದ್ ಕಡೆ ಈ ಖಾಸಗಿ ಸಿಬ್ಬಂದಿ ಏನು 5,000 ವೈದ್ಯರು ಸಂಗೊಳ್ಳಿ ರಾಯಣ್ಣ ಒಂದು ಪ್ರತಿಮೆ ಬಳಿಯಿಂದ ಫ್ರೀಡಂ ಪಾರ್ಕ್ ವರೆಗೂ ಪ್ರತಿಭಟನೆ
ಜಾಥಾ ಬರ್ತಾ ಇದ್ದಾರೆ. ಆ ನಡುವೆ ಮತ್ತೆ ಬೆಂಗಳೂರಿನಲ್ಲಿ ಕೆಲವೊಂದು ಸ್ಪರ್ಶ ಹಾಸ್ಪಿಟಲ್ ಆಗಿರ್ಬೋದು, ಅದೇ ರೀತಿಯಾಗಿ ಒಂದು ಮಲ್ಯ ಹಾಸ್ಪಿಟಲ್ ಆಗಿರ್ಬೋದು, ಮತ್ತೆ ವಿಕ್ರಮ್ ಹಾಸ್ಪಿಟಲ್ ಆಗಿರ್ಬೋದು, ಈ ಎಲ್ಲಾ ಹಾಸ್ಪಿಟಲ್ಗಳಲ್ಲಿ ಕೂಡ ಶೇಕಡ 99% ಹೊರ ರೋಗಿಗಳಿಗೂ ಕೂಡ ಒಂದು ಟ್ರೀಟ್ಮೆಂಟ್ ಈಗಾಗಲೇ ಕೊಡ್ತಾ ಇದ್ದಾರೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಈ ಒಂದು ಬಂದ್ ಕೇವಲ ಸರ್ಕಾರಕ್ಕೆ ಅವರು ಸಾಂಕೇತಿಕವಾಗಿ ಅವರ ಮನವಿಯನ್ನು ಸಲ್ಲಿಸಲಿಕ್ಕೆ ಮಾಡ್ತಾ ಇರ್ಬೋದು. ಬಟ್ ಆದ್ರೆ ರೋಗಿಗಳಿಗೆ ಎಲ್ಲೊಂದ್ ಕಡೆ ಇದರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಎಫೆಕ್ಟ್ ಆಗಲಿ ಅಥವಾ ತೊಂದರೆ ಆಗ್ಲಿ ಇದುವರೆಗೂ ಆಗಿರ್ತಕ್ಕಂಥದ್ದು ಕಂಡು ಬಂದಿಲ್ಲ ರಂಜಿತ್. ಅಲ್ಲ, ಇನ್ನು ಪ್ರಮುಖವಾಗಿ ಈಗ 15,000 ವೈದ್ಯರು ಈಗ ಏನೋ ರಸ್ತೆಗಿಳಿದು ಪ್ರತಿಭಟನೆ ನಡೆಸ್ತಾ ಇದ್ದೇನೆ. ಆಸ್ಪತ್ರೆಯ ಸ್ಥಿತಿಗತಿ ಹೇಗಿದೆ? ರೋಗಿಗಳಿಗೆ ಚಿಕಿತ್ಸೆ ಆಗ್ತಾ ಇದೆಯಾ ಹೇಗೆ? ರಂಜಿತ್, ಖಂಡಿತ ಎಲ್ಲಾ ಏನಪ್ಪಾ ಅಂತಂದ್ರೆ ಈಗ ಯಾವುದೇ ಒಬ್ಬ ಪೇಷಂಟ್ ಆಗಿರ್ಬೋದು, ಅದು OPD ಪೇಷಂಟ್ಸ್ ಆಗಿರ್ಬೋದು, ಅಥವಾ ಒಳ ರೋಗಿಗಳಾಗಿರ್ಬೋದು, ಮತ್ತೆ ಹೊರ ರೋಗಿಗಳಾಗಿರ್ಬೋದು, ಯಾರೇ ಆಗ್ಲಿ ಕೂಡ ಯಾವುದೇ ಒಂದು ಹಾಸ್ಪಿಟಲ್, ಈಗ ನಾವು ಈ ಮಲ್ಯ ಆಸ್ಪತ್ರೆಯಲ್ಲಿ ನೋಡೋದಾದ್ರೆ ಈ ಹಾಸ್ಪಿಟಲ್ ಕೂಡ ಯಾರೇ ಯಾವುದೇ ರೀತಿಯಾಗಿರ್ತಕ್ಕಂಥ ರೋಗಿಗಳು ಬಂದ್ರು ಕೂಡ ಅವ್ರನ್ನ ಅಡ್ಮಿಟ್ ಮಾಡ್ಕೊಳ್ಳಲಾಗ್ತಿದೆ. ಮತ್ತೆ ಟ್ರೀಟ್ಮೆಂಟ್ ಕೂಡ ಆಸ್ ಯೂಶುವಲ್ ಎಂದಿನಂತೆ ಕೂಡ ಅವರಿಗೆ ಒಂದು ಚಿಕಿತ್ಸಾ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಿದೆ. ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆಗಳು ಈಗ ರೋಗಿಗಳು ಅನುಭವಿಸ್ತಾ ಇಲ್ಲ ರಂಜಿತ್. ಓಕೆ, ಥ್ಯಾಂಕ್ ಯು ಲಕ್ಷ್ಮೀಪತಿ ಮಾಹಿತಿಗಾಗಿ. ಎಸ್, ಖಾಸಗಿ ಆಸ್ಪತ್ರೆಯ ವೈದ್ಯರು ಇದೀಗ ತಮ್ಮ ಬೇಡಿಕೆಗಾಗಿ ಹೋರಾಟವನ್ನು ಮಾಡ್ತಾ ಇರುವಂಥದ್ದು. ರಾಜ್ಯ ಸರ್ಕಾರದ ಧೋರಣೆಯನ್ನು ವಿರೋಧಿಸಿ 15,000 ವೈದ್ಯರು ಈಗ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಇನ್ನು ವೈದ್ಯರಿಂದ ಪ್ರತಿಭಟನೆ ಆಗ್ತಾ ಇದ್ರೆ, ಒಂದು ಕಡೆಯಲ್ಲಿ ರೋಗಿಗಳು ಕೂಡ ಇದರಿಂದ ತೊಂದರೆಯನ್ನು ಅನುಭವಿಸಿದ್ದಾರೆ. 15,000 ವೈದ್ಯರು ಈಗ ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡ್ತಾ ಇದ್ರೆ ರಾಜ್ಯ ಸರ್ಕಾರದ ವಿರುದ್ಧವಾಗಿ ತಮ್ಮ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ನಾವು ನೋಡ್ತಿರ್ಬೋದು, ಸಂಗೊಳ್ಳಿ ರಾಯಣ್ಣ ಈ ಒಂದು ಫ್ರೀಡಂ ಪಾರ್ಕ್ನ ಮಧ್ಯದಲ್ಲಿ ಈಗ ಜಾಥಾವನ್ನು ಮಾಡ್ತಿದ್ದಾರೆ. ಸಾಕಷ್ಟು ವೈದ್ಯರು ಕೂಡ ಈ ಒಂದು ಜಾಥಾದಲ್ಲಿ ಪಾಲ್ಗೊಂಡಿದ್ದಾರೆ. ಇನ್ನು ರಾಜ್ಯ ಸರ್ಕಾರದ ವಿರುದ್ಧವಾಗಿ ಘೋಷಣೆಯನ್ನ ಕೂಗುವ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ.